ತಲೆ ತಗೊಂಡಿದ್ರಾ? ಖಂಡಿತ ಸರ್. ಮೀನ್ ತಲೆ ಮುದ್ದೆ ಹೌದು ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಅದೇ ಖಂಡಿತ ಸರ್. ಸೂಪರ್ ಆಗಿದೆ ಸರ್. ಚೆನ್ನಾಗಿರುತ್ತಾ? ಹ್ಞೂ ಸರ್. ಇವರು ಅದೇ ಎಲ್ಲ ಸೂಪರ್ ಆಗಿದೆ. 5 ಜನ ಅದೇ ತಗೊಂಡಿದ್ರಾ? ಖಂಡಿತ ಸರ್. ಮೀನ್ ತಲೆ ಲೈಕ್ ಮಾಡ್ತೀರಾ? ಹೌದು 100% ಸರ್. ಇಲ್ಲಿ ಅದೇ ಫೇಮಸ್. ಫಿಶ್ ಊಟ ಏನೇ ಇದೆ ಹೌದು, ಮೀನ್ ತಲೆ ಮುದ್ದೆ ಮೀನ್ ಏನೇ ಐಟಮ್ ಇದ್ರೂ ಸೂಪರ್ ಸರ್. ನೀವು ಒಂದ್ಸತಿ ಊಟ ಮಾಡಿ 100% ತುಂಬಾ ಚೆನ್ನಾಗಿದೆ ಸರ್. ಬೇಕಾದ್ರೆ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಸರ್, ಅದ್ಭುತವಾಗಿರುತ್ತೆ. ಏನೇನಿದೆ ಇದ್ರಲ್ಲ? ಎಲ್ಲ ಮೀನ್ ತಲೆ ಅಲ್ಲ? ಇದನ್ನ ಕಡಿನ ಹಾಕ್ತಿರೋದು. ಸಾಂಬಾರ್ ಫಿಶ್ ಅಂತ ಇಲ್ಲಿ ನೋಡ್ಬೋದು, ಮುದ್ದೆ ಕಟ್ಸ್ತವ್ರೆ, ಮುದ್ದೆ ಬಂದ್ ಹಾಕ್ಸ್ಕೊಂಡು ಹೋಗ್ತಾರೆ. ಏನವ ಮುದ್ದೆ ಕಟ್ ಸುಸ್ತಾಗ್ಬಿಟ್ಟಲ್ಲವ? ಇದು ಆಲ್ರೆಡಿ 4ನೇ ರೌಂಡ್ ಅಂತೆ. ಪಾಪ ಅಪ್ಪಾಜಿನ ಪಾಪ ಹೆಲ್ಪ್ ಮಾಡ್ತಾನೆ. ಏನ್ ರಶ್ ನೋಡಿ, ಇಲ್ಲಿ ಕಬಾಬಿಗೆ ಎಷ್ಟು ಜನ ನಿಂತಾರ ನೋಡಿ. ಕಬಾಬು ನೋಡಿ, ಫಿಶ್ ಫ್ರೈ ಇದು ಆಕ್ಚುಲಿ. ಫಿಶ್ ಫ್ರೈ ಅಂತೂ ಬಹಳ ಡಿಮ್ಯಾಂಡು. ಅಷ್ಟು ಡಿಮ್ಯಾಂಡ್ ಇರುತ್ತೆ ಫಿಶ್ ಫ್ರೈ, ಬಹಳ ಸಿಗೋದೇ ಇಲ್ಲ. ಚಟ್ನಿನಾ? ಪುದೀನಾ ಚಟ್ನಿ. ಫ್ರೈಗೆ ಫಿಶ್ ಫ್ರೈಗೆ ಪುದೀನಾ ಚಟ್ನಿ ಕೂಡ ಹಾಕ್ತಾರೆ, ನೋಡ್ಬೋದು. 7 ಜನ ನಿಂತ ನೋಡಿ ಫ್ರೈ ಹಾಕ್ಸ್ಕೊಳಕ್ಕೆ. ಎಲ್ಲ ಹಂಗೆ ಊಟ ಮಾಡ್ತಾ ಇದಾರೆ ನಿಂತ್ಕೊಂಡೆ. ಯಾಕಂದ್ರೆ ಮೀನ್ ಖಾಲಿ ಆಗ್ಬಿಡುತ್ತೆ ಅಂತೇಳಿ ಎಲ್ಲ ನಿಂತ್ಕೊಂಡು ಊಟ ಮಾಡ್ತಾರೆ. ಮೀನ್ ಸಿಗಲ್ಲ, ಅದು ಫ್ರೈಗಂತ ನೋಡಿ ಸಿಕ್ಕಾಪಟ್ಟೆ ಜನ ನಿಂತವ್ರೆ. ಫ್ರೈ ರೆಡಿ ಆಗ್ತಿದೆ, ಫ್ರೈ ಆಗ್ತಿರುತ್ತೆ, ತಗೊಂಡು ಹೋಗ್ತಿರ್ತಾರೆ. ಚೆನ್ನಾಗಿರುತ್ತಾ? ಸೂಪರ್. ಅದ್ರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲ ಆಯ್ತಾ ನಿಮಗೆ? ಇಲ್ಲೂ ಊಟ ನಡೀತೈತೆ. ಇಲ್ಲೂ ನೋಡಿ, ಇಲ್ಲೂ ಊಟ ನಡೀತಾ ಐತೆ. ಇಲ್ಲೂ ಊಟ ನಡೀತಾ ಸಿಕ್ಕಾಪಟ್ಟೆ. ಇಲ್ಲೂ ಜನಗಳಿದ್ದಾರೆ. ಆಕ್ಚುಲಿ ನಾವು ಫಿಶ್ ತಿನ್ಬೇಕಂದ್ರೆ ಇಲ್ಲಿಗೆ ನಾರ್ಮಲ್ ಆಗಿ ಬಂದ್ಬಿಡ್ತೇವೆ. ಬಿಕಾಸ್ ಹೋಮ್ ಮೇಡ್ ಫುಡ್ ತರಾನೇ ಅನ್ಸುತ್ತೆ. ಮಸಾಲಾಂದ ಹಿಡಿದು ಆಯಿಲ್ ಇರ್ಬೋದು ಎಲ್ಲಾನು ಚೆನ್ನಾಗಿರುತ್ತೆ. ತಲೆ ತುಂಬಾ ಚೆನ್ನಾಗಿರುತ್ತೆ, ಫಿಶಿನ ತಲೆಯಲ್ಲಿ ಚೆನ್ನಾಗಿರುತ್ತೆ. ಈವನ್ ಫುಡ್ ಮುದ್ದೆ ಊಟನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಮ್ಲಿ ಫುಡ್ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಅನ್ಕೊಂಡಾಗ ಫ್ಯಾಮಿಲಿ ಬಂದ್ಬಿಡ್ತೀವಿ. ಎಸ್ ಬಂಧುಗಳೇ ನಮಸ್ಕಾರ. ನಾನಿವತ್ತು ದುರ್ಗದ ಹಳ್ಳಿ ಮೀನುಳಿ ಹತ್ರ ಇದ್ದೀನಿ. ನೀವು ಈ ಕಡೆ ತುಮಕೂರಿಂದ ಬಂದರೆ ದೇವರಾಯನ ದುರ್ಗ ಆ ಕಡೆಯಿಂದ ಬರ್ಬೋದು. ಈ ಕಡೆ ಉರುಡಿಗೆರೆ ಇದೆ, ಅಂದರೆ ಡಾಬಸ್ಪೇಟೆಯಿಂದ ಉರುಡಿಗೆರೆಯಿಂದ ಬರ್ಬೋದು. ಈ ಕಡೆ ನೀವು ಈ ಕಡೆ ಮಧುಗಿರಿ ಈ ಕಡೆಯಿಂದನೂ ಬರ್ಬೋದು. ಭಾಳ ಫೇಮಸ್ಸು. ಅದು ಸಂಡೇ ಅಂತೂ ನಿಮಗೆ ಸೀಟೇ ಸಿಗೋದಿಲ್ಲ ಇಲ್ಲಿ. ಮೀನು ತಲೆ, ಮೀನುಳಿ ಮತ್ತು ಮೀನು ಫ್ರೈ ಮತ್ತು ಮೀನು ಕಡಿಗಳು ಕೂಡ ಹಂಗೆ ಇರುತ್ತೆ. ಮುದ್ದೆ, ಆಮೇಲೆ ಬಾಲ್ಡ್ ರೈಸ್ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ ಇಲ್ಲಿ. ಸೋಮವಾರ ಮಾತ್ರ ರಜೆ ಇರುತ್ತೆ, ಪ್ರತಿದಿನ ಓಪನ್ ಇರುತ್ತೆ. ಬನ್ನಿ, ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತೀನಿ. ನೋಡಿ ಎಷ್ಟು ಕಾರ್ಗಳು ನಿಂತಿದೆ ಅಂತೇಳಿ, ಬೈಕ್ಗಳು ನೋಡ್ತಾ ಇದ್ದೀರಾ. ಭಾನುವಾರ ಅಂತೂ ಸಿಕ್ಕಾಬಟ್ಟೆ, ಇವತ್ತು ಬಂದಿರೋದು ನಾವು ಭಾನುವಾರ, ಅದರಿಂದ ಸಿಕ್ಕಾಬಟ್ಟೆ ಕಾರ್ಗಳೆಲ್ಲ ಹಾಕಿದ್ರಲ್ಲ. ನೀವು ಇಲ್ಲಿಗೆ ರೀಚ್ ಆಗಬೇಕು ಅಂತಂದರೆ ತುಮಕೂರಿಂದನೂ ಬರ್ಬೋದು, ದೇವರಾಯನ ದುರ್ಗ ರೋಡು. ಅದೇ ರೀತಿ ನೀವು ಆ ಕಡೆ ಡಾಬಸ್ಪೇಟೆಯಿಂದ ಬರ್ತೀರ ಅಂದರೆ ಉರುಡಿಗೆರೆ ಬರುತ್ತೆ, ಉರುಡಿಗೆರೆಯಿಂದನೂ ಬರ್ಬೋದು. ಇಲ್ಲೆಲ್ಲ ಸಿಟ್ಟಿಂಗ್ ಇದೆ, ಇಲ್ಲಿ ಎಲ್ಲ ಫಿಲಪ್ ಆಗಿದೆ, ಕಾಯ್ತಾ ಇರ್ತಾರೆ ಜನ ನಿಂತ್ಕೊಂಡು. ಅದೇ ರೀತಿಯಾಗಿ ನಿಮಗೆ ಪಾರ್ಸಲ್ ಬೇಕು ಅಂದರೆ ಇಲ್ಲೆಲ್ಲ ಪಾರ್ಸಲ್ಲು, ಇವೆಲ್ಲ ಮೀನು, ಕಬಾಬು ಎಲ್ಲ ಪಾರ್ಸಲ್ ತೊಗೊಂಡೋಗ್ತಾರೆ. ಮೀನು ತಲೆ, ಊಟ ಎಲ್ಲ ಅದೇ ಇಲ್ಲೂ ಸಿಟ್ಟಿಂಗ್ ಇದೆ. ಇಲ್ಲಿ ಬಂದ್ರಾ? ಇಲ್ಲೂ ಸಿಟ್ಟಿಂಗ್ ಇದೆ. ಅದು ಬಿಟ್ರೆ ಆ ಕಡೆನೂ ಸಿಟ್ಟಿಂಗ್ ಇದೆ. ಇಲ್ಲಿ ಇಲ್ಲ ಹಾಕ್ಸಲ್ಲ, ಗೊತ್ತಾಯ್ತು. ಅಲ್ಲಿ ಸಿಟ್ಟಿಂಗ್ ಇರುತ್ತೆ. ಇದೆಲ್ಲ ಪಾರ್ಸಲ್. ಎನಿ ಟೈಮ್ ರಶ್ ಇರುತ್ತೆ. ಅದರಲ್ಲೂ ಸಂಡೇ ಅಂತಂದರೆ ನಿಮಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಸಂಡೇ ಮಾತ್ರ. ಸಂಡೇ ಎಲ್ಲ ಫ್ಯಾಮಿಲೀಸ್ ಬರ್ತಾರೆ. ನೋಡ್ಬೋದು, ಇಲ್ಲಿ ಕಾರ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೂ ಸಪ್ರೇಟಾಗಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫ್ಯಾಮಿಲಿ ಕುತ್ಕೊಂಡಿದ್ದಾರೆ. ಈ ಕಡೆ ಇಲ್ಲೂ ಕೂಡ ಕುತ್ಕೊಳ್ತಾರೆ ಎಲ್ಲರೂ.
ಜಾಗ ಇಲ್ಲ, ನಿಂತ್ಕೊಂಡೆ ಊಟ ಮಾಡ್ತಿದ್ದೀರಲ್ಲ, ನಿಂತ್ಕೊಂಡೆ ಊಟ ಮಾಡ್ತಿದ್ದಾರೆ. ಅಷ್ಟು ಜನ, ಸಿಕ್ಕಾಪಟ್ಟೆ ಜನ. ಮೀನು ಒಂದೇ ಮೀನ್ ಫ್ರೈ ಹಾಕ್ಸ್ಕೊಳಕ್ಕೆ ಇಷ್ಟು ಜನ ನಿಂತವ್ರೆ. ಪಾಪ ಬಹಳಷ್ಟು ಜನ ಮೀನ್ ಫ್ರೈಗೆ ಕಾಯ್ತಾರೆ. ಫೇಮಸ್ ಸೂಪರ್. ನೋಡ್ಬೋದು ಹೆಂಗೆ ನಿಂತ್ಕೊಂಡೆ ಊಟ ಮಾಡ್ತಾರಲ್ಲ, ನಿಂತ್ಕೊಂಡೆ ಊಟ ಮಾಡ್ತಾರೆ. ಅಷ್ಟು ರಶ್ ಆಗ್ಬಿಡೈತೆ, ರಶ್ ಆಗ್ಬಿಟ್ಟೈತೆ. ಚೆನ್ನಾಗಿರುತ್ತಾ ನೋಡಿ. ಸೀಟ್ ಸಿಗ್ಲಿಲ್ವಾ? ಏನ್ ಸರ್ ಸೀಟ್ ಸಿಗ್ಲಿಲ್ವಾ? ಜಾಗ ಸಿಕ್ಕಿಲ್ವಾ? ನೋಡಿ ಎಲ್ಲ ನಿಂತ್ಕೊಂಡು ಇವ್ರು ಅಷ್ಟೇನ ಸೀಟ್ ಸಿಗ್ಲಿಲ್ವಾ? ಹೌದಲ್ಲ, ಏನೆಲ್ಲ ಸೀಟ್ ತುಂಬಿಡೈತೆ, ಅಲ್ಲ ನಿಂತ್ಕೊಂಡು ಊಟ ಮಾಡ್ತಾ ಇದ್ದೀರಾ? ನೋಡಿ ಮತ್ತೆ ಮುದ್ದೆ ಕಟ್ತವ್ರೆ ಅಮ್ಮ. ಮತ್ತೆ ಮುದ್ದೆ ಕಟ್ಟಿದ್ರೆ 3ನೇ ಸಲ 4ನೇ ಸಲ ಇದು 4ನೇ ಸಲ 5ನೇ ಸಲ ಮುದ್ದೆ ಕಟ್ತಿದ್ದೀರಾ ಆಲ್ರೆಡಿ. ನೋಡಿ ಆಲ್ರೆಡಿ 4ನೇ ಸಲ ಅಂತ ಮುದ್ದೆ ಕಟ್ತಿರೋದು. ಹೆಂಗ್ ನಿಂತ್ಕೊಂಡಿರೋ ಜನ ನೋಡಿ, ಅಲ್ಲಿ ನೋಡಿ ಮೀನ್ ಫ್ರೈಗೋಸ್ಕರ ನಿಂತಿರೋದು. ಎಲ್ಲ ನಿಂತ್ಕೊಂಡೆ ಊಟ ಮಾಡ್ತಾವ್ರೆ, ಯಾಕಂದ್ರೆ ಐಟಮ್ಸ್ ಖಾಲಿ ಆಗುತ್ತೆ ಅಂತೇಳಿ ಅವ್ರವ್ರು ಹಾಕ್ಸ್ಕೊಂಡು ಹೋಗ್ತಾರೆ. ನೋಡ್ಬೋದು ಎಲ್ಲ ಖಾಲಿ ಆಗ್ಬಿಡೈತಲ್ಲ ನೋಡಿ. ಎಲ್ಲ ತಲೆ ಎಲ್ಲ ಹೆಂಗ್ ಹಾಕ್ಸ್ಕೊಂಡು ಹೋಗ್ತಾರೆ. ಇದು ಖಾಲಿ ಆಗ್ಬಿಡುತ್ತಲ್ಲ ಮೀನೆಲ್ಲ, ಎಲ್ಲ ಖಾಲಿ, ಎಲ್ಲ ಖಾಲಿ. ಭಾನುವಾರ ಅಂತೂ ಸಿಗೋದೇ ಇಲ್ವಾ? ಹಾ, ಭಾನುವಾರ ಟೈಮ್ ಇಲ್ಲಿ ಬಹಳ ರಶ್ ಇರುತ್ತೆ. ಭಾನುವಾರ ಟೈಮ್ ಬಹಳ ರಶ್ ಇರುತ್ತೆ, ಬಹಳ ರುಚಿಯಾಗಿರುತ್ತೆ ಅಂತ ಹೇಳಿ ಹೆವಿ ಕ್ರೌಡ್ ಬರ್ತಾ ಇದಾರೆ. ಮೊನ್ನೆ ಏನಾಯ್ತು ಅಂದ್ರೆ ಇಲ್ಲಿಗೆ ರವಿ ಕಾಳೆ ಬಂದಿರೋ ಫಿಲಂ ಆಕ್ಟರ್ ಒಂದು ಶೂಟಿಂಗ್ ಸಲುವಾಗಿ. ಅದಾದ್ಮೇಲೆ ಇನ್ನ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿದ್ರು ಅಲ್ಲಿ. ಬಹಳ ಸಖತ್ತಾಗಿ ಮಾಡ್ತಾರೆ ಸರ್. ಇದು ಕಬಾಬ್ಗೆ ಮೀನ್ ಕಬಾಬ್ ಏನಣ್ಣ? ಹಾ, ಅದೇ ಮೀನ್ ಕಬಾಬ್. ನೋಡಿ ಕಬಾಬ್ ಹೆಂಗ್ ಹಾಕ್ಸ್ಕೊಂತಾರಂತ ನೋಡಿ ಎಲ್ಲರೂ. ಕಬಾಬ್ ಡಿಮ್ಯಾಂಡು, ಸ್ಟ್ಯಾಂಡಿಂಗ್, ಯಾಕಂದ್ರೆ ಸೀಟ್ ಇಲ್ಲ, ಸ್ಟ್ಯಾಂಡಿಂಗ್. ಸೂಪರಾ, ಸಗದಾಗಿರುತ್ತಾ? ಹೌದು, ದಿನ ಬರ್ತೀರಾ? ಯಾವಾಗ್ಲೂ ಹಿಂಗೆ ಇರುತ್ತಾ ರಶ್? ಹಾ, ಏನ್ ಒಬ್ಬರೇ ತಗೊಂಡ್ರ ಇದು? 10 ಪೀಸ್ 12 ಕಬಾಬ್ ನೋಡಿ. ಎಷ್ಟು ಜನ, ಸಿಕ್ಕಾಪಟ್ಟೆ ರಶ್ ಭಾನುವಾರ. ಭಾನುವಾರ ಫುಲ್ ರಶ್ ಇರುತ್ತಲ್ಲ. ಸೂಪರ್ ಆಗಿರುತ್ತೆ ಸರ್, ಮೀನುಳಿ ಅಂದ್ರೆ ಸೂಪರ್. ಇಲ್ಲಿ ಆಗ್ಲೇ ನಾವು 5-6 ವರ್ಷದಿಂದ ಬರ್ತಾ ಇದೀವಿ, ಬಟ್ ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದು ಊಟನು ಸೂಪರ್ ಆಗಿ ಎಲ್ಲ ಇರುತ್ತೆ. ಕಬಾಬು ಇದೆ, ಹೌದು, ಬಿಸಿ ಬಿಸಿ ಕಬಾಬು ಸೂಪರ್ ಆಗಿದೆ. ಹೌದೌದು, ನಾವು ಬಂದ್ರೆ ಅಷ್ಟೇ 20 ಕಬಾಬ್ ತಗೊಂಡ್ ಹೋಗ್ತೀವಿ. ಹೌದು, ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಮುದ್ದೆ ಕೂತ್ಗಳಿಗೆ ಸೀಟೆ ಸಿಗಲ್ಲ ನೋಡಿ, ಎಲ್ಲ ಫುಲ್ ಬಗಲಾಗಿ ನಿಂತ್ಕೊಂಡು ಮಾತಾಡ್ತಿರೋದು. ಏನ್ ಗೊತ್ತಾ, ಇಂಥ ರೈಸ್ ರೈಸ್ ಇಂಥ ಆರೋಗ್ಯ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 100% ಓನ್ಲಿ ಮೀನು. ಆಮೇಲೆ ತಲೆ ಚೆನ್ನಾಗಿರುತ್ತೆ, ಅವು ಸೂಪರ್. ಮೀನ್ ತಲೆ ಸೂಪರ್ ಆಗಿರುತ್ತೆ. ತುಂಬಾ ಖಂಡಿತ ತುಂಬಾ ಚೆನ್ನಾಗಿರ್ತದೆ. ಹಳ್ಳಿ ಸೊಪ್ಪು ಮೀನ್ ತಲೆ ಅಲ್ಲ ಸರ್, ಚೆನ್ನಾಗಿರುತ್ತಾ ಮೀನ್ ತಲೆ ಎಲ್ಲ? ಸೂಪರ್ ಸರ್. ಸೀಟ್ ಇಲ್ಲ ಅಂದ್ರೆ ಬಿಡಲ್ವಲ್ಲ, ಒಟ್ಟು ಸೂಪರ್. ಸೂಪರ್ ಆಗಿದೆ ಸರ್. ಸರ್ ನಾವು 3 ತಿಂಗಳಿಗೊಂದ್ಸಲಿ, 6 ತಿಂಗಳಿಗೊಂದ್ಸಲಿ ಬರ್ತಾ ಇರ್ತೀವಿ. ಹಾ,
ಏನ್ ತಗೊಂಡ್ರಿ ಸರ್ ನಾವು ತಲೆ ಫ್ರೈ ಕಬಾಬು ಎಲ್ಲ ತಗೊಂಡ್ವಿ. ಇವತ್ತು ಭಾನುವಾರ ಬಾಲ್ಡ್ ರೈಸ್ ಫೇಮಸ್. ಭಾನುವಾರ ಮಂಗಳವಾರ ಸಿಗುತ್ತೆ ಬಾಲ್ಡ್ ರೈಸ್. ಭಾನುವಾರ ಮಂಗಳವಾರ ಅಲ್ಲ, ಭಾನುವಾರ ಮಂಗಳವಾರ ಮಾತ್ರ ಬಾಲ್ಡ್ ರೈಸ್ ನೋಡ್ಬೋದು. ಬಾಲ್ಡ್ ರೈಸ್ ಮಾತ್ರ ಬಹಳ ಫೇಮಸ್. ಭಾನುವಾರ ಮಂಗಳವಾರ ಬಿಟ್ಟರೆ ಬೇರೆ ಸಿಗಲ್ಲ. ಅದು ಅಷ್ಟೇ ಖಾಲಿ ಆಗ್ತಾ ಇರುತ್ತೆ, ಮಾಡ್ತಾ ಇರ್ತಾರೆ. ಏನ್ ಖಾಲಿ ಆಗಿತ್ತ ಮತ್ ಮಾಡಿದ್ರ ಬಾಲ್ಡ್ ರೈಸ್? ಈಗ ಜಸ್ಟ್ ಈಗ ಮಾಡಿದ್ದು, ಇನ್ನ ಒಂದು ಬೀಟ್ ಇಕ್ಕು ಇನ್ನ ಇಡ್ಬೇಕಾ ಮತ್ತೆ? ಓಕೆ. ಊಟ ಆಯ್ತು. ಹೆಂಗಿತ್ತು ಊಟ ಮಾರ ಸೂಪರ್ ಸಣ್ಣ ಕರೆಕ್ಟ್ ಒಂದು 45 ಕಿಲೋಮೀಟರ್ ಬಂದಿನಿ. ಹೌದು, ಎಲ್ಲಿಂದ ಬಂದಿದ್ದು? ಚಿತ್ರಪೇಟ. ಚಿತ್ರಪೇಟೆಯಿಂದ ಬಂದ್ರ? ಏನ್ ಊಟ ಮಾಡಕ್ಕೋಸ್ಕರ? ವಾರಕ್ಕೆ ಊಟ ಎಷ್ಟೊತ್ತಾದ್ರಿ? ಒಂದು 2 ಅವರ್ ಕಾಯ್ದ್ಮೇಲೆ ನಿಂತ್ಕೊಂಡು ಊಟ ಮಾಡಿದೀನಿ. ನಿಂತ್ಕೊಂಡು ಊಟ ಮಾಡಿದ್ರಾ? ಏನ್ ತಿಂದ್ರೆ? ಮುದ್ದೆ ಫಿಶ್ ಫ್ರೈ ಮಾರ ಸೂಪರ್. ಮಾತಾಡಂಗಿಲ್ಲ ಸರ್. ಆಮೇಲೆ ಇದು ತಲೆ ಊಟ ಅಂತೂ ಸೂಪರ್. ತಲೆ ಊಟ ಬಗ್ಗೆ ಮಾತಾಡಂಗಿಲ್ಲ. ಆಮೇಲೆ 12 ಗಂಟೆ ಬಂದ್ರೆ ಮಾತ್ರ ಊಟ. ಹೌದಲ್ಲ? ಇಷ್ಟೊತ್ತಿ ಬಂದ್ರೆ ನೋಡಿ ಈಗ ಸಖತ್ ಜನ ವಾಪಸ್ ಹೋಗ್ತಾರೆ. ನೋಡಿ ಇವಾಗ ಆಲ್ರೆಡಿ 3 ಗಂಟೆ 30 ಆಯ್ತು. ವಾಪಸ್ ಹೊರಟೋಗ್ತಾರೆ. ಏನಿಲ್ಲ, ಏನು ಸಿಗಲ್ಲ, ಎಲ್ಲ ಖಾಲಿ. ಎಲ್ಲ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಾರೆ, ನಾವು ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೀವು 40 ಕಿಲೋಮೀಟರ್ 45 ಕಿಲೋಮೀಟರ್ ಸರ್ ಊಟ ಮಾಡಕ್ಕೋಸ್ಕರ ಬರ್ತಾ ಇರ್ತೀರಾ? ಕಡ್ಡಾಯ ಬರ್ತಾ ಇದೆ. ವಾರಕ್ಕೊಂದ್ಸಲಿ ಕಡ್ಡಾಯ ಬರ್ತಾ ಇರ್ತೀರಾ? ಸೂಪರ್. ಹಂಗಾದ್ರೆ 3 ತಿಂಗಳು ರೂಢಿಯಾಗಿ ವಾರಕ್ಕೊಂದ್ಸಲಿ ಊಟ ಮಾಡಿದ್ರೆ ಆಗೋದೇ ಇಲ್ಲ. ಇಲ್ಲ. ನಮ್ ತಾಯಿ ಮುದ್ದೆ ರೈಸು, ನಮ್ ಮಿಸ್ಸಸ್ದೇ ಬ್ರಾಂಡೆಡ್. ಅವಳದೇ ಎಲ್ಲ ಬ್ರಾಂಡೆಡ್. ಅವರು ನಾನ್ ವೆಜ್ ಮಾಡಿದಾಗ ಫೇಮಸ್. ಕುಣುಗುಲ್ ಅವ್ರದ್ದು, ಕುಣುಗುಲಿಂದ ಬಂದರು. ನಾನ್ ವೆಜ್ ಆದ್ರಾಗ ಫೇಮಸ್ ಅವ್ರು. ಸ್ವಂತೂರು ಎಲ್ಲ ಫುಲ್ ಅವಳದೇ ಬ್ರಾಂಡೆಡ್ ಎಲ್ಲ ಅವ್ರದ್ದೇ. ಮಸಾಲೆ ಫುಲ್ ಮಾಡಿದ್ವಿ ಸರ್. ಅದು ಫ್ರೆಂಡ್ಸ್ ಇಲ್ಲಿ ತಗೊಂಡೋಗಿ ಅಲ್ಲಿ ಪಾರ್ಸಲ್ ಕೊಡ್ತೀವಿ. ಅದು ಇದು ಫ್ಯಾಮಿಲಿಗೆ. ಅದು ಬ್ಯಾಚುಲರ್ ಬರ್ತಾರಲ್ಲ, ಬ್ಯಾಚುಲರ್. ನಾವು ಡ್ರಿಂಕ್ಸ್ ಎಲ್ಲ ಅಲವಿಲ್ಲ. ಇನ್ನೊಂದು ಇಲ್ಲ, ಅದು ಆಗೋಸ್ಕರ ಫ್ಯಾಮಿಲಿಗೆ ಇಲ್ಲಿ ಮಾಡ್ಕೊಡ್ತೀವಿ. ಆ ಕಡೆ ಒಂದು 6 ವರ್ಷ ಆಯ್ತು. 6 ವರ್ಷ ಆಯ್ತಾ? ಪ್ರತಿದಿನ ಇರುತ್ತಲ್ಲ ಸರ್? ಸೋಮವಾರ ಒಂದು ರಜನ ಪ್ರತಿದಿನ ಇರುತ್ತೆ. ಸೋಮವಾರ ಒಂದು ರಜೆ ಇರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್? 12 ಗಂಟೆಗೆ. 12 ಗಂಟೆಗಾ? 12 ಗಂಟೆಯಿಂದ ಮಧ್ಯಾಹ್ನ ಮತ್ತೆ ರಾತ್ರಿ ಇರುತ್ತೆ? ಇಲ್ಲ 5 ಗಂಟೆ ಕ್ಲೋಸ್. 12 ಗಂಟೆಯಿಂದ 5 ಗಂಟೆವರೆಗೂ ಪ್ರತಿದಿನ ಇರುತ್ತೆ. ಸೋಮವಾರ ಮಾತ್ರ ರಜಾ ಅಲ್ವಾ? ಏನೇನ್ ಮಾಡ್ತೀರಾ ಸರ್? ಫಿಶ್ ತಲೆ, ಫಿಶ್ ಸಾಂಬಾರು, ಫಿಶ್ ಕಬಾಬು, ಫಿಶ್ ಫ್ರೈ. ಇನ್ನೊಂದು ಮಾಡ್ಬೇಕಂತ ಇದ್ದೀವಿ. ಇನ್ನ ಎಲ್ಲ ಅಲ್ಟಿಮೇಟ್ ಮಾಡ್ಕೊಂಡಿದ್ವಿ. ತವಾ ಫ್ರೈ ಮಾಡ್ಬೇಕಂತ ಇದ್ದೀವಿ. ಅದನ್ನ ಮಾಡ್ಬೇಕಂತ. ಅದು ಅದೇ ಕಬಾಬೆ. ಇನ್ನೊಂದು ತವಾ ಮಾಡ್ಬೇಕಂತ ತಂದಿದ್ದೀವಿ. ತವಾ ಮಾಡ್ಬೇಕಂತ ಸೆಟ್ ಮಾಡ್ತಾ ಇದೀವಿ. ಅದು ಆಯಿಲ್ ಕಬಾಬ್. ಇದು ತವಾ ಮಾಡ. ಮೀನ್ ತಲೆ, ಮೀನ್ ಸಾಂಬಾರು. ನಾವು ಕೆಂಪಕ್ಕಿ ರೈಸ್ ಅಂತ ಮಾಡಿದ್ವಿ. ಅಂದ್ರೆ ಶುಗರ್ ಇದಕ್ಕೆ ಅಂತ ಒಂದ್ ರೈಸ್, ಮಾಮೂಲಿ ಒಂದ್ ರೈಸ್ ಮಾಡಿದ್ವಿ. ಬೈಲ್ ರೈಸ್ ಅಂದ್ರೆ ಅದು ನಮ್ಮ ಮಂಗಳೂರಿಂದ ತರ್ಚು ರೈಸ್. ಶುಗರ್ಲೆಸ್. ಅವ್ರಿಗೆ ಶುಗರ್ ಇರೋರಿಗೆ ಆ ರೈಸ್ ಊಟ ಮಾಡಿ. ಅದು ಮಂಗಳವಾರ ಭಾನುವಾರ ಅಷ್ಟೇ. ಅದು ರೇಟ್ ಜಾಸ್ತಿ. ಇದೇ ಮನೆ, ಇದೇ ಹೋಟ್ಲು, ಇದೇ ಸಂಪ್ರದಾಯ ನಮ್ದು. ನಾಟಿ ಸ್ಟೈಲು, ನಾಟಿ ಊಟ. ಬಂಧುಗಳೇ, ನಾನು ಇಲ್ಲಿ ದುರ್ಗದ ಹಳ್ಳಿ ಮೀನುಳಿಯಲ್ಲಿ ಊಟ ಮಾಡಿದೆ. ಮುದ್ದೆ ಮತ್ತು ಮೀನುಳಿ ಸಾರು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತು ಟೇಸ್ಟ್ ಆಗಿತ್ತು. ಅದೇ ರೀತಿ ಮೀನು ತಲೆ, ನಿಮಗೆ ಇಲ್ಲಿ ತಲೆ ಸಿಗುತ್ತೆ. ಮೀನು ತಲೆ ಭಾಳಷ್ಟು ಜನ ತಿಂತಾರೆ. ಮೀನು ತಲೆ ಮತ್ತು ಮುದ್ದೆ ಸಾರು ಉಣ್ತಾರೆ, ಮೀನು ಸಾರನ್ನ. ಅದ್ರ ಜೊತೆಗೆ ಬಾಲ್ಡ್ ರೈಸ್ ಸಿಗುತ್ತೆ. ಬಾಲ್ಡ್ ರೈಸ್ ನಿಮಗೆ ಯಾವತ್ತು ಸಿಗುತ್ತೆ ಅಂದರೆ ಮಂಗಳವಾರ ಮತ್ತು ಭಾನುವಾರ ಮಂಗಳವಾರ ಬಾಲ್ಡ್ ರೈಸ್ಗೆ ಭಾಳ ಫೇಮಸ್ಸು. ಸಾಕಷ್ಟು ಜನ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ವೀಕೆಂಡಲ್ಲಿ. ಬಾಲ್ಡ್ ರೈಸ್ಗೂ ಮೀನು ಹುಳಿಗೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದೇ ರೀತಿ ಮೀನು ಕಬಾಬ್ ಇರುತ್ತೆ, ಮೀನು ಫ್ರೈ ಇರುತ್ತೆ, ಅದೇ ರೀತಿ ಮೀನು ಕಡಿ ಇರುತ್ತೆ. ಸಾರಲ್ಲಿ ಮಾಡ್ತಾರಲ್ಲ ಮೀನು ಕಡಿ ಅದು ಇರುತ್ತೆ. ತಲೆ ಅಂತೂ ಸಿಕ್ಕಾಪಟ್ಟೆ ಜನ ತಿಂತಾರೆ. ನೀವು ನೋಡ್ತಾ ಇದ್ದೀರಾ. ಈ ಕಡೆ ನೀವು ದುರ್ಗದ ಹಳ್ಳಿಗೆ ಬಂದ್ರಿ ಅಂದರೆ, ನೀವು ತುಮಕೂರಿಂದ ಬರೋದಾದರೆ ನೀವು ದೇವರಾಯನ ದುರ್ಗದ ರೋಡ್ ಐತೆ, ಆ ರೋಡಿಂದ ಬರಬೇಕು ನೀವು. ಅಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ನೀವು ಡಾಬಸ್ಪೇಟೆಯಿಂದ ಏನಾದ್ರು ಬರ್ತೀನಿ ಅಂತಂದರೆ, ಡಾಬಸ್ಪೇಟೆ ಅದೇ ಗೊರವನಹಳ್ಳಿ ರೋಡು, ಗೊರವನಹಳ್ಳಿ ತಲಾ ಮಹಾಲಕ್ಷ್ಮಿಗೆ ಆ ರೋಡು ಉರುಡಿಗೆರೆ ಅಂತ ಬರುತ್ತೆ. ಉರುಡಿಗೆರೆಯಿಂದ ಬಂದು ಸ್ವಲ್ಪ ಮುಂದೆ ಬಂದರೆ ದುರ್ಗದಹಳ್ಳಿ ನಿಮಗೆ ಸಿಗುತ್ತೆ. ಇಲ್ಲಿ ದುರ್ಗದಹಳ್ಳಿ ಮೀನುಳಿ ಬಂದು ಟ್ರೈ ಮಾಡಿ.
ಭಾಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.